ದಶಕಗಳ ಭೂ ಸಮಸ್ಯೆಗೆ ಶಾಶ್ವತ ಪರಿಹಾರ. ಜಿಲ್ಲಾಧಿಕಾರಿ ಪ್ರಭು ಜಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಪ್ರಭು ಜಿ ಅವರು ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರ ಭೇಟಿಗಾಗಿ ಆದ್ಯತೆ ನೀಡಿ ಜನರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವತ್ತ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇನ್ನು ಪ್ರತಿ ತಾಲೂಕುಗಳಿಗೆ ನಿಯಮಿತವಾಗಿ ಭೇಟಿ ನೀಡಿ ಆಡಳಿತ ವ್ಯವಸ್ಥೆ ಸುಧಾರಣೆ, ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆ ಒದಗಿಸುವುದೇ ಪ್ರಮುಖ ಉದ್ದೇಶವಾಗಿದೆ. ವಾರಕ್ಕೆ ಕನಿಷ್ಠ 2 ರಿಂದ 3 ದಿನ ಸ್ಥಳ ಪರಿಶೀಲನೆ ನಡೆಸಲಾಗುತ್ತಿದ್ದು, ದೀರ್ಘಕಾಲದಿಂದ ಬಾಕಿ ಉಳಿದ ಯೋಜನೆಗಳನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುತ್ತಿದೆ ಎಂದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಇನ್ನು ಜಿಲ್ಲೆಯಲ್ಲಿ ದರಖಾಸ್ತು ಪೋಡಿ, ಸರ್ವೆ ಸಂಖ್ಯೆ ಸೃಷ್ಟಿ ಮತ್ತು ಕಂದಾಯ ಇಲಾಖೆ ವಿತರಣೆ ಕಾರ್ಯ ವೇಗ ಪಡೆದುಕೊಂಡಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಾವಿರಾರು ಅರ್ಜಿಗಳಿಗೆ ಮಂಜೂರಾತಿ ದೊರೆತಿದ್ದು, ಶೀಘ್ರದಲ್ಲೇ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಜಂಟಿ ಖಾತೆ ಸಮಸ್ಯೆಗಳನ್ನು ಮಿಷನ್ ಮೋಡ್ನಲ್ಲಿ ಬಗೆಹರಿಸಲಾಗುತ್ತಿದ್ದು, ಕುಟುಂಬ ಸದಸ್ಯರ ಒಪ್ಪಿಗೆ ಆಧಾರದ ಮೇಲೆ ಖಾತೆ ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಈ ಆಫೀಸ್ ವ್ಯವಸ್ಥೆ ಮೂಲಕ ಅರ್ಜಿಗಳ ಮೇಲ್ವಿಚಾರಣೆ ಸುಗಮವಾಗಿದ್ದು, ಸಾರ್ವಜನಿಕರು ಕಚೇರಿ ಸ್ವೀಕೃತಿ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಮನವಿ ಮಾಡಿದ್ರು. ತಾಲೂಕಿನಲ್ಲಿ ದರಖಾಸ್ತು ಪೋಡಿಗೆ ಸಂಬಂಧಿಸಿದಂತೆ ಸುಮಾರು 6,500 ರಿಂದ 7,000 ಅರ್ಜಿಗಳು ಬಾಕಿ ಇವೆ. ಈ ಮಂಜೂರುದಾರರಿಗೆ ಹೊಸ ಸರ್ವೆ ನಂಬರ್ ನೀಡಿ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಹೊಸ RTC ಕೊಡುವಂತಹ ಕೆಲಸ ಮಾಡಲಾಗುವುದು. ಈಗಾಗಲೇ ಜಿಲ್ಲೆಯಾದ್ಯಂತ ಸುಮಾರು 25,000 ನಾಗರಿಕರಿಗೆ ಶಾಶ್ವತ ದಾಖಲೆಗಳನ್ನು ನೀಡಲಾಗಿದ್ದು, ಶಿಡ್ಲಘಟ್ಟದಲ್ಲೂ ಈ ಪ್ರಕ್ರಿಯೆ ಮುಂದುವರಿಯಲಿದೆ ಎಂದು ತಿಳಿಸಿದರು. ಆಡಳಿತದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಚುರುಕುಗೊಂಡಿದೆ. ತಾಲೂಕಿನಲ್ಲಿ 4,300 ಮಂಜೂರಾತಿ ಕಡತಗಳ ಪೈಕಿ 3,300 ಕಡತಗಳು ಸ್ಕ್ಯಾನಿಂಗ್ ಆಗಿದ್ದು, ಪರಿಶೀಲನೆಯ ನಂತರ ಸಾರ್ವಜನಿಕರಿಗೆ ಆನ್ಲೈನ್ ಮೂಲಕ ಲಭ್ಯವಾಗಲಿದೆ. ಕಂದಾಯ ಗ್ರಾಮಗಳಲ್ಲಿ ದೀರ್ಘಕಾಲದಿಂದ ವಾಸಿಸುತ್ತಿರುವ ಸುಮಾರು 80,000 ಕುಟುಂಬಗಳಿಗೆ ಮಾಲೀಕತ್ವ ಹಕ್ಕು ನೀಡುವ ಯೋಜನೆ ಜಾರಿಯಲ್ಲಿದೆ. ತಾತಹಳ್ಳಿ, ಅಂಡಿಗನಾಳ ಹಾಗೂ ಹನುಮಂತಪುರ ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಲಾಗಿದ್ದು, ಶೀಘ್ರದಲ್ಲೇ ವೈಜ್ಞಾನಿಕ ಸರ್ವೆ ಆರಂಭವಾಗಲಿದೆ. ಮುಂದಿನ 8 ತಿಂಗಳಿಂದ 1 ವರ್ಷದೊಳಗೆ ಮನೆ ಬಾಗಿಲಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ನಗರದಲ್ಲಿ ಸ್ವಚ್ಛತೆ ಹಿ ಸ್ವತ್ತು ಅಭಿಯಾನ ಮತ್ತು ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಅಗತ್ಯ ಸ್ಥಳಗಳನ್ನು ಗುರುತಿಸಿ ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸಲಾಗುತ್ತದೆ. ಮನೆ ಮನೆಗೆ ಹಿ ಸ್ವತ್ತು ಅಭಿಯಾನ ನಡೆಸಿ ಹೆಚ್ಚಿನ ಸಂಖ್ಯೆಯ ಜನರಿಗೆ ಹಿ ಸ್ವತ್ತು ನೀಡುವ ಗುರಿ ಹೊಂದಲಾಗಿದೆ ಎಂದರು. ಇನ್ನು ಜಂಗಮಕೋಟೆ ಪ್ರದೇಶದ ಭೂಸ್ವಾಧೀನ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದಿರುವುದಾಗಿ ತಿಳಿಸಿದ ಅವರು, ಕೈಗಾರಿಕಾ ಅಭಿವೃದ್ಧಿ ಹಾಗೂ ರೈತರ ಹಿತದ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. ಈ ವೇಳೆ ರಸ್ತೆ ಚರಂಡಿ, ಕುಡಿಯುವ ನೀರು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಜನರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವುದು ಆಡಳಿತದ ಪ್ರಮುಖ ಗುರಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು. 30-40 ವರ್ಷಗಳಿಂದ ಆಗಬೇಕಾದಂಥ ಯೋಜನೆಗಳನ್ನು, ಅತ್ಯಂತ ಮಹತ್ತರವಾದಂಥ ಯೋಜನೆಗಳನ್ನು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಈಗ ಕೊಡೋ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ದರಖಾಸ್ತು ಪೋಡಿ ಜಿಲ್ಲೆಯಲ್ಲಿ ಸುಮಾರು 15,000 ಮಂಜೂರಿದಾರರಿದ್ದಾರೆ. ಜಿಲ್ಲೆಯಲ್ಲೆಲ್ಲ, ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೇಳ್ತಾ ಇದ್ದೀನಿ. ತಾಲೂಕಿನಲ್ಲಿ ಈಗ ತಾನೇ ರಿವ್ಯೂ ಮಾಡಿದ್ದೀನಿ. ಸುಮಾರು 6,500-7,000 50-53 ಅರ್ಜಿನಲ್ಲಿ ಮಂಜೂರಿದಾರರಿದ್ದಾರೆ. ಸುಮಾರು 8,000ಕ್ಕೂ ಹೆಚ್ಚು ಗ್ರೋಮೋರ್ ಫುಡ್ಡು, ಬೇರೆ ಬೇರೆ ಯೋಜನೆಗಳಲ್ಲಿ, LND ಬೇರೆ ಬೇರೆ ಯೋಜನೆಗಳಡಿನಲ್ಲಿ ಮಂಜೂರಿದಾರರಿದ್ದಾರೆ. ಸೊ ಈ ಎಲ್ಲ ಮಂಜೂರಿದಾರರಿಗೆ ಅವರಿಗೆ ಪೋಡಿ ಮಾಡಿ ಅವರಿಗೆ ಹೊಸ ಸರ್ವೆ ನಂಬರ್ಗಳನ್ನು ಸೃಜನೆ ಮಾಡುವಂಥದ್ದು, ಅವರ ವಿಸ್ತೀರ್ಣಕ್ಕೆ ಹೊಸ RTC, ಹೊಸ ಹಕ್ಕುಗಳನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು, ಗಡಿಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಶಾಶ್ವತವಾದ ಕಂದಾಯ ದಾಖಲೆಗಳು ಹಾಗೂ ಸರ್ವೆ ದಾಖಲೆಗಳನ್ನು ಅವರಿಗೆ ಕೊಡೋವಂಥದ್ದು. ಈ ಕೆಲಸ ಮಾನ್ಯ ಕಂದಾಯ ಸಚಿವರು, ಉಸ್ತುವಾರಿ ಸಚಿವರೆಲ್ಲ ಬಂದಾಗ ನಾವು ಸುಮಾರು 25,000 ನಾಗರಿಕರಿಗೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆಲ್ಲರಿಗೂ ಶಾಶ್ವತ ದಾಖಲೆಗಳನ್ನು ಕೊಟ್ಟಿದ್ದೀವಿ.
ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾಗರಿಕರಿಗೆ ಏನಾಗ್ತಾ ಇದೆ ಕಂದಾಯ ಇಲಾಖೆಯಲ್ಲಿ ಆ ಮಾಹಿತಿಗಳು ನಾಗರಿಕರಿಗೂ ಕೂಡ ಗೊತ್ತಾಗಬೇಕಾಗುತ್ತೆ. ಇದು ಭಾಳ ದೊಡ್ಡ ಕೆಲಸ. ಸೊ ಆ ನಿಟ್ಟಿನಲ್ಲಿ 14,000 ಜನರಲ್ಲಿ ಸುಮಾರು 1,500 ಜನಕ್ಕೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲರಿಗೂ ಕೂಡ ಪೊಡಿ ಕೆಲಸಗಳನ್ನು ಮಾಡಿ ಅವರಿಗೆ ಹಕ್ಕುಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇದು ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿದ್ದಂಥದ್ದು ನಮ್ಮ ರೆಕಾರ್ಡ್ ರೂಮ್. ಏನು ನಮಗೆ ಸುಮಾರು 4,300 ಕಡತ ಮಂಜೂರಾತಿ ಕಡತಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿದ್ದಾವೆ. ಈಗಾಗಲೇ 3,300 ಕಡತ ಸ್ಕ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಯಾರ್ಯಾರು ಮಂಜೂರಿದಾರರಿದ್ದಾರೆ ಅವರೆಲ್ಲ ದಾಖಲೆಗಳನ್ನು ನಾವು ಅಂತಿಮ ಮಾಡಿದ್ದೀವಿ. ದೃಢೀಕರಣ ಮಾಡಬೇಕಂತ ಅದನ್ನ ಪರಿಶೀಲನೆ ಮಾಡಿ ನೈಜತೆಯನ್ನು ದೃಢೀಕರಿಸಬೇಕು. ಆ ಕೆಲಸ ನಡೀತಾ ಇದೆ. ನೈಜತೆಗಳನ್ನು ಪರಿಶೀಲನೆ ಮಾಡಿ ದೃಢೀಕರಣ ಮಾಡಿದ್ರೆ ಯಾರೂ ಕೂಡ ದಾಖಲೆಗಳು ಬೇಕು ಅಂಥೇಳಿ ನಮ್ಮ ಕಚೇರಿಗೆ ಬರುವಂಥದ್ದು ಇರೋದಿಲ್ಲ. ಅವ್ರಿಗೆ ಆನ್ಲೈನ್ನಲ್ಲೇ ಅವ್ರಿಗೆಲ್ಲ ದಾಖಲೆಗಳು ಸಿಗುತ್ತೆ. ಎಲ್ಲ ದಾಖಲೆಗಳಿದ್ದರೆ ಸ್ವಾಭಾವಿಕವಾಗಿ ಅವರಿಗೆ ದುರಸ್ತಾಗೋದು. ಯಾರು ಮತ್ತು ಅದನ್ನು ಸಮಸ್ಯೆಯನ್ನು ಏನು 40-50 ವರ್ಷ 60 ವರ್ಷದಿಂದ 55ರಲ್ಲಿ ಮಂಜೂರಾಗಿರೋದು ಇನ್ನೂ ಆಗಿಲ್ಲ. ಸುಮಾರು 70 ವರ್ಷದ ಹಿಂದೆ ಆಗಿರುವಂಥದ್ದು ಕೂಡ ಇನ್ನೂ ದುರಸ್ತಿಗಳಾಗಿಲ್ಲ. ಸೊ ಅಂಥ ಎಲ್ಲ ಕ್ರಮಗಳು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದನ್ನು ಸಮಗ್ರವಾಗಿ ನಾನು ಮೇಲುಸ್ತುವಾರಿ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಸೊ ಅದೇ ರೀತಿ ಕಂದಾಯ ಗ್ರಾಮ ಸುಮಾರು 40-50 ವರ್ಷಗಳಿಂದ ಮನೆಗಳನ್ನು ಕಟ್ಟಿಕೊಂಡು ಅನಧಿಕೃತವಾಗಿ ಸರ್ಕಾರಿ ಜಮೀನು ಅಥವಾ ಖಾಸಗಿ ಜಮೀನುಗಳಲ್ಲಿ ಏನಿದ್ರು ಸುಮಾರು 13,000 ಜನ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದ್ದಾರೆ. ಅವ್ರದ್ದು ಕೂಡ ಈಗ ಅಳತೆ ಎಲ್ಲ ನಾವು ಪ್ರಾರಂಭ ಮಾಡಬೇಕು. ಈಗಾಗಲೇ ನಾನು ತಾತಳ್ಳಿ ಹೋಗಿದ್ದೀನಿ, ಇವತ್ತು ಹಂಡಿಗನಾಳ ಅಂತೇಳಿ, ಹನುಮಂತಪುರ ಅಂತೇಳಿ ಈ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀನಿ. ನೈಜವಾಗಿ ಬಡವರು ಮನೆಗಳನ್ನು ಕಟ್ಟಿಕೊಂಡು ಒಂದು ಆಶ್ರಯನ ಕಲ್ಪಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸರ್ಕಾರದ ಆಶಯದಂತೆ ಮಾನ್ಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವರಾಗಲಿ, ಮಾನ್ಯ ಶಾಸಕರಾಗಲಿ, ಎಲ್ಲರ ಅಪೇಕ್ಷೆ ಅದೇ ಇದೆ. ಏನಿದೆ, ನಾಗರಿಕರಿಗೆ ಎಷ್ಟು ಸೇವೆಗಳನ್ನು ಒದಗಿಸೋಕ್ಕಾಗುತ್ತೋ ಅದನ್ನೆಲ್ಲ ನೈಜವಾಗಿ ಒದಗಿಸ್ಬೇಕು. ಯಾವುದೇ ಅಡ್ಡಿ ಆತಂಕಗಳಿಂದಲೇ ಸರಾಗವಾಗಿ ಅವ್ರ ಕೆಲಸಗಳಾಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಸರ್ವೆ ಕಾರ್ಯನ ವಿದ್ಯುಕ್ತವಾಗಿ ಒಂದು ವಾರದಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಇಡೀ ಜಿಲ್ಲಾದ್ಯಂತ ಸುಮಾರು ಮಾಹಿತಿಯ ಪ್ರಕಾರ 59,000 59,000 ಇತ್ತು. ಈಗ ಅದು 70-75,000 ಆಯಿತು. ಈಗ 80,000ಕ್ಕೆ ಬಂದು ನಿಂತಿದೆ. ಅಷ್ಟು ಮನೆಗಳು, ಅಷ್ಟು ನಾಗರಿಕರು ತಮ್ಮ ಭದ್ರತೆನೇ ಇಲ್ಲದಂತೆ, ದಾಖಲೆಗಳೇ ಇಲ್ಲದಂತೆ ಅನಧಿಕೃತವಾಗಿರುವಂಥದ್ದಿದೆ. ಅಷ್ಟೂ ಜನರಿಗೆ ಮುಂದಿನ ಒಂದು 8 ತಿಂಗಳು 1 ವರ್ಷದೊಳಗಡೆ ಅವರೆಲ್ಲರಿಗೂ ಕೂಡ ನೈಜ ಮಾಲೀಕತ್ವ ಕೊಡ್ತೀವಿ. ಓನರ್ಶಿಪ್ ಕೊಡೋದ್ರ ಜೊತೆಗೆ ಅವ್ರಿಗೆ ರಿಜಿಸ್ಟರ್ ಮಾಡಿಸ್ತೀವಿ. ಅವರ ಮನೆ ಬಾಗಿಲಿಗೆ ಈ ಸ್ವತ್ತು ಕೊಡಿಸ್ತೀವಿ. ಈಗಾಗಲೇ ಅದು ಸಾಂಕೇತಿಕವಾಗಿ ಮೊನ್ನೆ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಆ ಕೆಲಸನೂ ಕೂಡ ಮಾಡ್ತೀವಿ.